ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸುದ್ದಿಗಳನ್ನು ನೋಡಾಯಿತು. ಅದರಲ್ಲೂ ಪ್ರಕೃತಿ ವಿಕೋಪದ ಬಗ್ಗೆ ಒಂದಷ್ಟು ಜನರ ಜೊತೆಗೆ ಮಾತಾಡಾಯಿತು. ಇನ್ನು ಬಿಜೆಪಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು, ಬಿಜೆಪಿನಲ್ಲಿ ಒಳಗಿಂದೊಳಗೆ ಯಡಿಯೂರಪ್ಪನವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಕೆಲ ನಾಯಕರು ನೇರವಾಗಿ ಮಾತಾಡ್ತಾರೆ, ಇನ್ನು ಕೆಲ ನಾಯಕರು ಅಪ್ಪಿತಪ್ಪಿ ಬಾಯಿ ಬಿಡೋದಿಲ್ಲ. ಸಿ ಟಿ ರವಿ ಅಂತವರು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತಾರೆ, ನಂತರ ಭೇಟಿ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಗೋ ಮಧುಸೂದನ್ ಅಂತವರು ನೇರವಾಗಿ ಹೈಕಮಾಂಡಿಗೆ ಪತ್ರ ಬರೀತಾರೆ. ಇದೆಲ್ಲದರ ಜೊತೆಗೆ ಕೆಲ ಸಂಸದರಂತೂ ಯಡಿಯೂರಪ್ಪನವ್ರು ಏನಾದರೂ ವಾಪಸ್ ಬರಲಿಲ್ಲ ಅಂತಂದರೆ ನಾವು ಅಪ್ಪಿ ತಪ್ಪಿ ಚುನಾವಣೆಗೂ ನಿಲ್ಲಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸಿದ್ದಾರೆ ಅನ್ನುವಂಥ ಸಂಗತಿ ಕೂಡ ಬಯಲಾಗಿರುವಂಥದ್ದು. ಇದು ಯಾವುದೂ ಕೂಡ ಯಡಿಯೂರಪ್ಪನವ್ರಿಗೆ ಗೊತ್ತಿಲ್ಲ ಅನ್ನುವಂಥ ಮಾತಿಲ್ಲ. ಯಾಕಂದರೆ ನೋಡ್ತಾ ಇದ್ದೀವಿ ನಾವು ದೃಶ್ಯಗಳನ್ನು. ಯಡಿಯೂರಪ್ಪ ಈಗ ಧರ್ಮಸ್ಥಳದಲ್ಲಿದ್ದಾರೆ, ಶಾಂತಿವನದಲ್ಲಿದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಎಲ್ಲವೂ ಕೂಡ ಅವರಿಗೆ ಗೊತ್ತಿರುವಂಥ ಸಂಗತಿನೇ. ಅವರ ಪರವಾಗಿ ಬೇರೆ ಬೇರೆಯವರು ಮಾತನಾಡ್ತಿರುವಂಥದ್ದು. ಧನಂಜಯ ಕುಮಾರ್ ಯಾವಾಗ ಮಾತಾಡಿದ್ರು ಇದು ಎಲ್ಲದಕ್ಕೂ ಕೂಡ ರೆಕ್ಕೆ ಪುಕ್ಕ ಬಂತು. ನಿನ್ನೆ DB ಚಂದ್ರೇಗೌಡರ ಮನೆಯಲ್ಲಿ ಒಂದು ಸಭೆ ಸೇರಿತ್ತು. ಆ ಸಂದರ್ಭದಲ್ಲಿ ಹಲವಾರು ಸಂಸದರಿದ್ದರು, ಬೇರೆ ಬೇರೆ ನಾಯಕರಿದ್ದರು. ಹೇಗಾದರೂ ಮಾಡಿ ಯಡಿಯೂರಪ್ಪನವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರಬೇಕು ಅನ್ನುವಂಥ ಒಂದು ಒಕ್ಕೊರಲಿನ ಅಭಿಪ್ರಾಯಕ್ಕೆ ಬಂದರು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. DB ಚಂದ್ರೇಗೌಡರು ಸ್ವತಃ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಸದರು, ಹಿರಿಯ ಮುಖಂಡರು. DB ಚಂದ್ರೇಗೌಡರೇ, ಏನು ನಡೀತಾ ಇದೆ ಪಕ್ಷದಲ್ಲಿ? ಎಲ್ಲ ಒಂದು ಕಡೆಗೆ ಯಡಿಯೂರಪ್ಪನವ್ರನ್ನ ಮತ್ತೆ ಕರೆತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ ನಿಜ. ಆದರೆ ಒಪ್ಕೊಳ್ಳೋಕ್ಕೇನು ನಾಯಕರುಗಳಿಗೆ ಯಾವುದೇ ಕಾರಣಕ್ಕೂ ನಾಯಕರು ಒಪ್ಕೊಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಪಿತಪ್ಪಿ ಯಡಿಯೂರಪ್ಪನವರು ಕೂಡ ಮಾತಾಡ್ತಾ ಇಲ್ಲ. ಏನು ನಡೀತಾ ಇದೆ? ನೀವು ಇದುವರೆಗೆ ಇದು ಸುನಾಮಿ ಚರ್ಚೆ ಮಾಡ್ತಾ ಇದ್ರಿ, ಹಿಮಾಲಯದ ಚುನಾವಣೆ. ಈ ಸುನಾಮಿ ಯಾವ ರೀತಿ ಆಗ್ತದಾಗ ಪ್ರತಿಯೊಂದು ಚುನಾವಣೆಯಲ್ಲೂ ಇಂಥ ಚರ್ಚೆಗಳು ಸಹಜವಾಗಿ ಬರ್ತವೆ. ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 110 ಸೀಟ್ನಿಂದ 40 ಸೀಟ್ಗೆ ಇಳಿಯಿತು. ಆ 110ರಲ್ಲಿ ಹಳಬರಲ್ಲಿ ಗೆದ್ದವರು ಬರೀ 34 ಜನ. ಇದರ ಜೊತೆಗೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಒಂದು ರಿವ್ಯೂ ಮೀಟಿಂಗು ಕರ್ನಾಟಕದಲ್ಲಿ ನಡೀಬೇಕಾಗಿತ್ತು. ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಏನು ಮಾಡೋದು, ಹೌ ಟು ಕಂಟ್ರೋಲ್ ಈ ಡ್ಯಾಮೇಜ್ ಕಂಟ್ರೋಲ್ ಒಂದು ಸ್ಕೀಮನ್ನು ಆಲೋಚನೆ ಮಾಡಬೇಕು ಅಂತ. ಓಕೆ, ಈಗ ಡ್ಯಾಮೇಜ್ ಕಂಟ್ರೋಲ್ ಅನ್ನುವಂಥದ್ದು ಕೇವಲ ಯಡಿಯೂರಪ್ಪನಂತ ನಾಯಕರು ಬಂದ ತಕ್ಷಣನೇ ಎಲ್ಲ ಡ್ಯಾಮೇಜ್ ಕಂಟ್ರೋಲ್ ಆಗ್ಬಿಡುತ್ತಾ? ಈಗ ಆಗಿರುವಂಥ ಡ್ಯಾಮೇಜ್ ಎಲ್ಲದೂ ಕೂಡ ಸರಿಯಾಗ್ಬಿಡುತ್ತಾ? ಈಗ ನಾನು ಹೇಳೋದು ಕೇಳಿ, ಸ್ವಲ್ಪ ಹೇಳಿ. ನೀವೇ ತೀರ್ಮಾನಕ್ಕೆ ಬಂದ್ಬಿಡಬೇಡಿ. ಅಲ್ಲ, ಖಂಡಿತವಾಗಲೂ ನಾವು ಡ್ಯಾಮೇಜ್ ಕಂಟ್ರೋಲ್ನಲ್ಲಿ ಅಲ್ಲ ಚಂದ್ರೇಗೌಡ್ರೆ, ಡ್ಯಾಮೇಜ್ ಕಂಟ್ರೋಲು ಹೇಳಿ ಮುಂದುವರಿಸಿ. ಅಂತಿಮವಾಗಿ ಹೇಗಾಗ್ತದೆ ಅನ್ನೋದು ಬೇರೆ. ಅದರ ಜನಾಪೇಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಅವರ ಅಪೇಕ್ಷೆಯಂತೆ ನಡೆದುಕೊಳ್ಬೇಕಾದ್ದು ಪಕ್ಷದ ಮೊದಲನೇ ಕರ್ತವ್ಯ, ಯಾವುದೇ ಪಕ್ಷವಾಗಲಿ. ಜನಾಪೇಕ್ಷೆ ಏನಿದೆ ಈಗ, ಕೇಂದ್ರದ UPA ಸರ್ಕಾರವನ್ನು ಕಿತ್ತಾಕಬೇಕು ಅನ್ನುವಂಥ ಒಂದು ಸಂದರ್ಭಕ್ಕೆ ಜನ ಈಗಾಗಲೇ ಚಿಂತನೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಪ್ರಧಾನ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋದೇ ನಮ್ಮ ನಿರ್ಣಯ. ಸಭೆ ಅಲ್ಲ, ಅದು ಒಂದು ಒಕ್ಕೂಟದ ವ್ಯವಸ್ಥೆಯ ಸಹಮತ. ಈ ಸಹಮತದಲ್ಲಿ ಒಂದು ಭಾಗ ಯಡಿಯೂರಪ್ಪನವರು ಮತ್ತು ಶ್ರೀರಾಮುಲು ಅವರ ಪಕ್ಷ ಎಲ್ಲ ಸೇರಿ ಹೆಚ್ಚು ಕಡಿಮೆ 10ರಿಂದ 12% ಮತ ತಗೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ 34.5ರಿಂದ 19% ಕುಸಿದಿದೆ. ಆದ್ರಿಂದ ಇಲ್ಲಿ ಕುಸಿದ ಮತಗಳನ್ನು ಯಾರಿಗೆ ಲಾಭ ಆಗಿದೆ ಅಂತ ನೋಡಿದ್ರೆ KJPಗೆ ಮತ್ತು ಶ್ರೀರಾಮುಲು ಪಕ್ಷಕ್ಕೆ ಲಾಭ ಆಗಿದೆ. ಆದ್ರಿಂದ ಅವರು ವಾಪಸ್ ಬರೋದ್ರಿಂದ ನಾವು ಪುನಃ ಬರಬಹುದು ಅನ್ನೋ ಒಂದು ಸಂಕೇತವನ್ನ ಚರ್ಚೆ ಮಾಡಿದ್ವಿ ನಾವು. ಒಕ್ಕೊರಲಿನ ಅಭಿಪ್ರಾಯ ಇದೆ, ಇದು ಸರಿ. ಅಂದ್ರೆ ಇದೇ ಡ್ಯಾಮೇಜ್ ಕಂಟ್ರೋಲ್ ಅಲ್ಲ, ಇದರಲ್ಲಿ ಒಂದು ಭಾಗ. ಅದನ್ನು ಮಾಡೋದಾದ್ರೆ ಪಕ್ಷ ಒಪ್ಪಿದ್ರೆ ಯಡಿಯೂರಪ್ಪನವ್ರ ಜೊತೆ ಮಾತಾಡಬಹುದು. ಅವ್ರದ್ದೇನು ನಿಬಂಧನೆಗಳು ಅಂತ ನಮಗೆ ಹೈಕಮಾಂಡ್ ಏನ್ ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ? ಏನಾದರೂ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟ ಪೂರಕವಾಗಿ ಪ್ರತಿಕ್ರಿಯೆ ಕೊಟ್ಟಿದೆಯಾ? ಹೈಕಮಾಂಡು ಈಗ ರಂಗನಾಥ್ ಅವರೇ ಹೈಕಮಾಂಡ್ ಬಂದು ಹೋಗಿಲ್ಲ. ನಾವು ಇನ್ನು ರಾಜ್ಯದ ಕಮಾಂಡ್ ಅಲ್ಲೇ ಇದ್ದೇವೆ. ಅಧ್ಯಕ್ಷರನ್ನ ಕೇಳಿದ್ದೇವೆ, ಸಮಯ ಕೊಡಿ ನಮಗೆ, ಸ್ವಲ್ಪ ಇಲ್ಲಿ ನಡೆದಂತ ಎಲ್ಲಾ ವಿವರಗಳನ್ನು ನಿಮಗೆ ಕೊಡ್ತೇವೆ. ಆ ಸಲಹೆಗಳು ನಿಮಗೆ ಸೂಕ್ತವಾಗಿದ್ದರೆ ಅದನ್ನು ಮಾನ್ಯ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡಿ. ನಿಮಗೆ ಸೂಕ್ತವಾಗಿಲ್ಲದಿದ್ರೆ ತಿಳಿಸಿ ಹೇಗೆ ಸೂಕ್ತವಾಗಿಲ್ಲ ಅಂತ. ಇದು ಜನಾಭಿಪ್ರಾಯ ಅಂತ ನಾವು ಯಾಕೆ ಭಾವನೆ ಮಾಡ್ತೀವಿ ಅಂದ್ರೆ, ರಾಜ್ಯದ ಎಲ್ಲಾ ಮೂಲೆಗಳಿಂದ ಹಿರಿಯ ನಾಯಕರುಗಳು ಸಭೆಯಲ್ಲಿ ಕೂತು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರು. ಆ ಅಭಿಪ್ರಾಯವನ್ನ
ಅವ್ರು ಯಾವಾಗ ಸಮಯ ಕೊಡ್ತಾರೋ ಅವಾಗ ಕನ್ವೆ ಮಾಡ್ತೀವಿ ನಾವು. ಎಸ್ ಚಂದ್ರೇಗೌಡರೆ, ನಿಮಗೆ ನಾನೊಂದು ಕೊನೆ ಪ್ರಶ್ನೆ ಕೇಳ್ತೀನಿ ನಿಮಗೆ. ನೀವು ಆರಂಭದಿಂದಲೂ ಕೂಡ ನೇರವಾಗಿ ಹೇಳ್ತಾ ಇದ್ದೀರಿ ಯಡಿಯೂರಪ್ಪ ಹೊರಗಡೆ ಹೋದರೆ ಬಹಳಷ್ಟು ಅಪಾಯ ಆಗುತ್ತೆ ಅನ್ನುವಂಥ ಸಂಗತಿಯನ್ನು ನೀವು ಹೈಕಮಾಂಡ್ಗೂ ಹೇಳಿದಿರಿ. ಅದಾದ ನಂತರ ಕೂಡ ಅದನ್ನೇ ಪ್ರತಿಪಾದಿಸ್ತಾ ಬಂದಿದ್ದೀರಿ. ಎಲ್ಲ ಒಂದು ಕಡೆಗೆ ಆರಂಭದಿಂದ ಅವರ ಪರವಾಗಿ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಕಾಲತ್ತನ್ನು ವಹಿಸ್ತಾನೆ ಬಂದಿದ್ದೀರಿ ಪಕ್ಷದ ಹಿತದೃಷ್ಟಿಯಿಂದ. ಈಗ ಹೇಳಿ, ನಿಜಕ್ಕೂ ಯಡಿಯೂರಪ್ಪನವ್ರು ಬಂದರೆ ಪಕ್ಷದಲ್ಲಿ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ಪ್ಲೀಸ್. ನೋಡಿ, ಯಾರ ಪರವಾಗಿ ವಕಾಲತ್ತು ವಹಿಸ್ತಾ ಇಲ್ಲ, ನಾನು ಪಕ್ಷದ ಪರವಾಗಿದ್ದೇನೆ. ಖಂಡಿತವಾಗ್ಲೂ ನಾನು ಈ ಪಕ್ಷಕ್ಕೆ ಬರೋದಕ್ಕೆ ಕಾರಣೀಭೂತವಾದವರೇ ಯಡಿಯೂರಪ್ಪನವರು. ಅವರು ಈ ಪಕ್ಷಕ್ಕೆ ನೀವು ಬನ್ನಿ, ಉತ್ತರದಲ್ಲಿ ನಿಂತ್ಕೊಳ್ಳಿ, ಬೆಂಗಳೂರಿನಲ್ಲಿ ಪಕ್ಷದ ಎಲ್ಲ ಹಿರಿಯರು ಒಪ್ತಾರೆ ಅಂತಕ್ಕಂಥ ಇದನ್ನು ಕೊಟ್ಟರು. ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಶ್ರಮ ವಹಿಸಿ ನನ್ನನ್ನು ಗೆಲ್ಲಿಸಿದ್ರು. ಅದರಿಂದ ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಲ್ಲಿ ಒಂದು ಭಾಗವನ್ನು ಮಾತ್ರ ನಾನು ಮಾಡ್ತಾ ಇದ್ದೇನೆ. ಅದು ನೀವು ವಾಪಸ್ ಬರೋದಾದ್ರೆ ಈ ಪಕ್ಷವನ್ನು ಪುನಃ ಬಿಜೆಪಿ ವೈಭವವನ್ನು ನೋಡ್ಬೋದು ಕರ್ನಾಟಕದಲ್ಲಿ. ಇಲ್ಲದೆ ಇದ್ರೆ ಕಷ್ಟವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ಎರಡನೇದು, ಬಿಜೆಪಿಯ ವರಿಷ್ಠ ಮಂಡಳಿ ಒಂದು ತೀರ್ಮಾನ ಮಾಡಿದೆ. ಅದು ಮುಂದೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಮೋದಿಯವರನ್ನ ಮಾಡಬೇಕು ಅಂತಕ್ಕಂಥದ್ದು. ಮೋದಿಯವರು ಪ್ರಚಾರ ಸಮಿತಿಯ ಅಧ್ಯಕ್ಷರ ತೀರ್ಮಾನ ಆಗೋಗ್ಬಿಟ್ಟಿದೆ. ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ನಾನು. ಅದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದ್ವು, ಆದರೂ ತೀರ್ಮಾನ ಆಗಿದೆ. ಇದನ್ನ ವಿಶೇಷವಾಗಿ ಯುವಕರು ಇದನ್ನ ಸ್ವಾಗತಿಸಿದ್ದಾರೆ, ಸಂತೋಷಪಟ್ಟಿದ್ದಾರೆ. ನನಗೂ ನೂರಾರು ಕರೆಗಳು ಬಂದಿದ್ದಾವೆ. ದಯವಿಟ್ಟು ಅವ್ರನ್ನ ಮುಂದಿಟ್ಕೊಂಡು ನೀವು ಚುನಾವಣೆಗೆ ಹೋಗಿ ಅಂತ ಹೇಳಿದ್ದಾರೆ. ಆ ಅಭಿಪ್ರಾಯ ಕೂಡ ನಾವು ಒಪ್ತೇವೆ ಅನ್ನುವಂಥ ಸಂದೇಶವನ್ನ ಪಕ್ಷದ ಹಿರಿಯರಿಗೆ ಮುಟ್ಟಿಸಬೇಕಾದ್ದು ನಮ್ಮ ಜವಾಬ್ದಾರಿ. ಈ ಎರಡೂ ಕೆಲಸವನ್ನ ಅವ್ರು ಯಾವಾಗ ಸಮಯ ಕೊಡ್ತಾರೋ ಅವಾಗ ಮಾಡ್ತೇವೆ. ಓಕೆ ಥ್ಯಾಂಕ್ ಯು ವೆರಿ ಮಚ್ ಚಂದ್ರೇಗೌಡರು ಹೇಳಿದಂಥ ಮಾತನ್ನು ಕೇಳಿದ್ರೆ ನೀವು. ಅವ್ರು ಹೇಳೋ ಪ್ರಕಾರ ನಾನು ಸಂಸದನಾಗಲಿಕ್ಕೆ ಕಾರಣನೇ ಯಡಿಯೂರಪ್ಪನವರು ಪಕ್ಷಕ್ಕೆ ಬರಲಿಕ್ಕೆ ಕಾರಣ ಕೂಡ ಅವರನ್ನೇ. ಯಡಿಯೂರಪ್ಪ ಪಕ್ಷಕ್ಕೆ ಬರಬೇಕು, ಒಂದಷ್ಟು ಬದಲಾವಣೆ ಆಗಬೇಕು. ಮೋದಿ ಏನೀಗ ಉನ್ನತ ಹುದ್ದೆಗೇರಿದ್ರು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ, ಅದಾದ ನಂತರ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಇದು ಮುಂದುವರಿಬೇಕು ಅಂದರೆ ಯಡಿಯೂರಪ್ಪನವರಂಥ ನಾಯಕರು ಬರಬೇಕು ಅನ್ನುವಂಥದ್ದು. ಆದರೆ ಯಡಿಯೂರಪ್ಪನವ್ರಿಗೆ ಅಡಗಾಲ ಹಾಕಲಿಕ್ಕೆ ರಾಜ್ಯದ ನಾಯಕರೇ ಬಹಳ ಸಿದ್ಧರಾಗಿ ನಿಂತಿರುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಗೆ ಇವರೆಲ್ಲರೂ ಸೇರಿಕೊಂಡು ಹೇಗೆ ಹೈಕಮಾಂಡ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಸೊ ಇನ್ನು ಆಟೋ ರಾಜ್ಯದ ಬಗ್ಗೆ ಮಾತಾಡಲಿಕ್ಕೆ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ವಿಶ್ವ ಕಾರ್ಯಪ್ಪ ನಿರ್ಮಾಪಕರು. ಏನಂತಾರೆ ಚಿತ್ರದ ಬಗ್ಗೆ ಕೇಳೋಣ ಸಣ್ಣ ವಿರಾಮದ ನಂತರ.